ಇದನ್ನ ಯಾವಾಗಲಾದ್ರೂ ಟ್ರೈ ಮಾಡಿ ಅದರ ರಿವ್ಯೂ ಹೇಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಗ್ರೇ ಕಲರ್ ಇದೆ. ಮಾತಾಡ್ರಿ. ಆಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ 7 o'clock ಆಗಿದೆ. ಆ್ಯಕ್ಚುಲಿ ಬೇಗನೆ ಇದ್ದೆ. CB ಇರೋ ಕಾರಣದಿಂದ ಅವಳು ಬೇಗ ಎದ್ಬಿಡ್ತಾಳೆ, ಬಾಕ್ಸಿಂದ ಮಲಗಿರ್ತಾಳಲ್ಲ. ಸೊ ಇವಾಗ್ಲೂ ಹಾಲು ಕುಡಿದು ಮಲ್ಕೊಂಡಿದ್ದಾಳೆ. ಅದರೊಳಗೆ ಮಲಗಿದ್ದಾಳೆ, ಬಟ್ ಕಾಣಿಸ್ತಿಲ್ಲ. ಅವಳು ಬ್ಲ್ಯಾಕ್ ಇದ್ದಾಳಲ್ಲ, ಹಾಗಾಗಿ ಹಾಲು ಕುಡಿದು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ನಾನು ಅಂದ್ಕೊಂಡೆ ನಿನ್ನೆ ಎಲ್ಲ ಸ್ವಲ್ಪ ಅಮೆಝಾನಿಂದ ಪಾರ್ಸಲ್ಗಳನ್ನ ತರಿಸಿದೆ, ಅದನ್ನು ಸಹ ನಿಮಗೆ ತೋರಿಸೋಣ ಅಂತ. ಅದೆಲ್ಲ ಇಲ್ಲೇ ಇದೆ. ಯಾವುದು ಎಲ್ಲನೂ ಅನ್ಬಾಕ್ಸ್ ಮಾಡಿ ಹಾಗೆ ಬಿಟ್ಟಿದ್ದೀವಿ. ಹಾಗೆ ಒಂದು ಒಲೆನ ತರಿಸಿದೆ ಗೈಸ್. ಅದನ್ನು ರಾತ್ರಿನೇ ಫಿಕ್ಸ್ ಮಾಡಿದ್ದೀವಿ, ಎಲ್ಲ ಕ್ಲೀನ್ ಮಾಡಿಬಿಟ್ಟು. ನಮ್ಮ ಅತ್ತೆ ಹೇಳಿದ್ರು ಅದಕ್ಕೆ ಸ್ವಲ್ಪ ಇದೆಲ್ಲ ಮಾಡಬೇಕಂತೆ, ಅಂದರೆ ಪೂಜೆ ಎಲ್ಲ ಮಾಡಬೇಕಂತೆ, ಹಾಗೆ ಸ್ಟವ್ ಹಚ್ಚಬಾರ್ದು ಅಂತ. ಸೊ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಿ ರಾತ್ರಿನೇ ಎಲ್ಲ ಫಿಕ್ಸ್ ಮಾಡಿ ಸೆಟಪ್ ಮಾಡಿಟ್ಟಿದ್ದೀವಿ. ಇವಾಗ ಜಸ್ಟ್ ಅದು ಸ್ವಲ್ಪ ಹಂಗೆ ಕುಂಕುಮ ಎಲ್ಲ ಹಚ್ಚಿ ಸ್ವಲ್ಪ ಪೂಜೆ ಮಾಡಬೇಕಷ್ಟೆ. ಸೊ ತೋರಿಸ್ತೀನಿ ಒಲೆ ಹೇಗಿದೆ ಅಂತ ಅಂದ್ಬಿಟ್ಟು ರಿವ್ಯೂ ಕೊಡ್ತೀನಿ. ಆನ್ಲೈನಲ್ಲಿ ಸ್ಟವ್ ತೊಗೊಂಡ್ರೆ ಬೆಟರಾ ಇಲ್ವಾ ಅಂತ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಇವಾಗ. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. CB ನೋಡಿ ಹೇಗೆ ಮಲಗಿದ್ದಾಳೆ, ಕಣ್ಬಿಟ್ಲು. ಇವಳು ಸುಖ ಯಾರಿಗೂ ಇಲ್ಲ ಅನಿಸುತ್ತೆ. ಹಾಲು ಕುಡಿತಾಳೆ, ಹೋಗ್ತಾಳೆ, ಸುಸು ಮಾಡ್ತಾಳೆ, ಬರ್ತಾಳೆ, ಹಾಲು ಕುಡಿತಾಳೆ, ಹೋಗ್ತಾಳೆ, ಸುಸು ಮಾಡ್ತಾಳೆ, ನಿದ್ದೆ ಮಾಡ್ತಾಳೆ. ಸೊ ಈಗಲೂ ನೋಡಿ ಹೆಂಗೆ ಗೊರಕೆ ಹೊಡಿತಾಳೆ ಗೊತ್ತಾ ಗೈಸ್, ಸಖತ್ ಗೊರಕೆ ಹೊಡಿತಾಳೆ ಇವಳು. 2 months ಆಗಿದೆ ಇವಳಿಗೆ ಅಷ್ಟೇ. CB ತಾಜಿ ಮಾಡು. ನೆಕ್ಸ್ಟು ಇದೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಮಳೆ ಬರ್ತಾ ಇದೆ, ಅಂದರೆ ಲೈಟಾಗಿ ಸೋನೆ ಮಳೆ ಬರುತ್ತಲ್ಲ ಆ ಥರ ಬರ್ತಾ ಇದೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನಾನಿಲ್ಲಿ ಎಲ್ಲನೂ ತೆಗೆದು ಜೋಡಿಸ್ಕೊಂಡು ಹಾಗೆ ನೆಲನ ಗುಡಿಸ್ಕೊಂಡು CB ಪಾಟ್ ಕೆಳಗೆಲ್ಲ ಹೋಗಿ ಸುಸು ಮಾಡಿರ್ತಾಳೆ. ಸೊ ಅದಕ್ಕೋಸ್ಕರ ಒರೆಸ್ಲೇಬೇಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಸೊ ನಾನು ಅದಕ್ಕೆ ಫಸ್ಟು ಗುಡಿಸ್ಕೊಂಡು ಆಮೇಲೆ ಮಾಪಿಂಗ್ ಮಾಡಿಬಿಡ್ತೀನಿ. ಮಾಪಿಂಗ್ ಮಾಡಾದಮೇಲೆ ಆಚೆನೂ ಹಾಕಬೇಕಿತ್ತು ಆ್ಯಕ್ಚುಲಿ ಗಾರೆ ಮೇಲೆ, ಆದರೆ ಮಳೆ ಬರ್ತಿರೋದ್ರಿಂದ ಏನೇ ರಂಗೋಲಿ ಬಿಟ್ಟರು ಅದು ವೇಸ್ಟು. ಸೊ ಅದಕ್ಕೋಸ್ಕರ ಆಚೆ ಹಾಗೇ ಬಿಟ್ಟೆ. ಇಲ್ಲಿ ಮಾತ್ರ ಕ್ಲೀನ್ ಮಾಡಿಕೊಂಡು ನಾನು ಎಲ್ಲನೂ ರೆಡಿ ಮಾಡಿಕೊಂಡೆ. ಬೆಳಗ್ಗೆನೇ ಜೋರು ಮಳೆ ಬರ್ತಾಯಿತ್ತು, ಅದಕ್ಕೋಸ್ಕರ ನಾನು ಆಚೆ ರಂಗೋಲಿ ಬಿಡೋಕ್ಕೆ ಹೋಗಲಿಲ್ಲ. ಒಳಗಿದ್ದು ತುಳಸಿ ಕಟ್ಟೆಗೆ ರಂಗೋಲಿನ ಬಿಟ್ಟೆ. ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಪುಟಾಣಿ ರಂಗೋಲಿಗಳೇನಿರುತ್ತೆ ಅದನ್ನು ನೋಡಿಕೊಂಡು ನಾನು ಇಲ್ಲಿ ಟ್ರೈ ಮಾಡ್ತೀನಿ. CB ಮಲ್ಗೆ ಇದ್ಲು. ಸೊ ನಾನು ಬಾಗಿಲಿಗೆ ಅಂದರೆ ಹೊಸ್ಲಿಗೆ ರಂಗೋಲಿ ಬಿಡೋಣ ಅಂತ ಬಂದೆ. ನನಗಷ್ಟು ಗೊತ್ತಿಲ್ಲ ರಂಗೋಲಿ ಬಿಡೋದಕ್ಕೆ. ಒಂದು 4 ಲೈನ್ ಹಾಕ್ಬಿಟ್ಟು ಮಧ್ಯ ಒಂದು ಫ್ಲವರ್ನ ಬಿಡ್ತೀನಿ ಅಷ್ಟೇ. ಅವಳಿದ್ರೆ ಆ ರಂಗೋಲಿನೂ ಬಿಟ್ಟಿರೋದಿಲ್ಲ, ಎಲ್ಲನೂ ಕೆರೆದು ಹಾಳು ಮಾಡಾಕಿರ್ತಾಳೆ. ಮಳೆ ಜೋರಾಗಿ ಬರ್ತಾನೆ ಇತ್ತು, ಮ್ಯಾಟೆಲ್ಲ ನೆಂದೋಗುತ್ತೆ ಅಂತ ಎಲ್ಲನೂ ಎತ್ತಾಕ್ಬಿಟ್ಟು CBನ ಒಳಗೆ ಕರ್ಕೊಂಡು ಬಂದೆ. ಹಾಗೆ ಸ್ಟವ್ನ ಒರೆಸ್ಕೊಂಡು ಅದಕ್ಕೆ ಕುಂಕುಮ ಇಟ್ಬಿಡೋಣ ಬರೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕುಂಕುಮ ಇಟ್ಟು ಅದಕ್ಕೂ ಸಹ ರಂಗೋಲಿನ ಬಿಟ್ಟೆ. ಟೋಟಲ್ ನಮಗೆ ಅಮೆಝಾನಲ್ಲಿ 10,000 ರೂಪಾಯಿಂದು ವೋಚರ್ ಸಿಕ್ಕಿದ್ರಿಂದ ನನಗೆ ಇದೆಲ್ಲ ಪರ್ಚೇಸ್ ಮಾಡೋದಕ್ಕಾಯಿತು. ಇಲ್ಲ ಅಂದಿದ್ದರೆ ಸ್ಟವ್ ನಾವು ಆಚೆನೇ ತೊಗೋತಾ ಇದ್ವಿ, ಯಾಕಂದರೆ ಹಳೆ ಸ್ಟವ್ ಹಾಕಬೇಕಿತ್ತು. ಸೊ ವೋಚರಿಂದ ತೊಗೋತಾ ಇರೋದಲ್ವಾ ಅಂತ ಅಂದ್ಬಿಟ್ಟು ಇವಾಗಲೇ ತೊಗೋಬೇಡೋಣ ಅಂತ ಸ್ಟವ್ನ ಎತ್ಕೊಂಡು ಬಂದ್ವಿ. ಮಳೆ ಹಾಗೇ ಬರ್ತಾನೆ ಇತ್ತು, ಮನೇಲಿ ಇನ್ನೂ ಯಾರೂ ಬಂದಿರಲಿಲ್ಲ. ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಆದಷ್ಟು ಟ್ರೈ ಮಾಡ್ತಿದ್ದೆ. ಬಟ್ ನನಗೆ ತಲೆನೋವು ತುಂಬಾ ಜಾಸ್ತಿ ಆಗ್ತಾಯಿತ್ತು. ಒಲೆನ ಇನ್ನೂ ಪೂಜೆ ಮಾಡಿರಲಿಲ್ವಲ್ಲ, ಅದಕ್ಕೆ ನಾನು ರಂಗೋಲಿನ ಬಿಟ್ಬಿಟ್ಟು ಕರೆಂಟ್ ಸ್ಟವ್ ಇತ್ತು, ಕರೆಂಟ್ ಸ್ಟವ್ಲಿ ಕಾಫಿನ ಮಾಡಿಕೊಂಡು ಕುಡಿದೆ. ತುಂಬಾ ರಿಲ್ಯಾಕ್ಸ್ ಆಯಿತು. ನನಗೆ ಕಾಫಿ ಕುಡಿದ್ರೇ ತಲೆನೋವು ಹೋಗೋದು. ಇವಾಗ ಈ ಥರ ಒಂದು ಕುಂಕುಮನ ಇಟ್ಟು ರಂಗೋಲಿನ ಬಿಡಿಸಿದ್ದೀನಿ. ಐ ಹೋಪ್ ಇಷ್ಟು ಸಾಕು ಅಂತ.
ಸೊ ನೆಕ್ಸ್ಟ್ ಇದಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ಏನಾದರೂ ಕಚ್ತಾರೆ ಅನಿಸುತ್ತೆ, ಅಂದರೆ ಸ್ಟವ್ ಹಚ್ಬಿಟ್ಟು ಹಾಲೇನಾದರೂ ಇಡ್ತಾರೆ ಅನಿಸುತ್ತೆ ಒಲೆ ಮೇಲೆ. ಈ ಬ್ರ್ಯಾಂಡ್ ಬಂದು ಎಲ್ಲಿಕಾ. ಫಸ್ಟ್ ಇದ್ದಿದ್ದು ಪಿಜನ್, ಅದು ತುಂಬ ವರ್ಷ ಆಗಿತ್ತು ತೊಗೊಂಡು. ಸೊ ಅದೇನಾಗಿತ್ತು ಅಂದರೆ ಇಲ್ಲಿ ಇದಿದೆಯಲ್ಲ ಹೋಲ್ ಇದೆಯಲ್ಲ ಅಲ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಆನ್ ಮಾಡಿದ್ರೆ ಮತ್ತೆ ಆಫ್ ಆಗೋದು ಅಥವಾ ಗ್ಯಾಸ್ ಲೀಕ್ ಆಗೋದು ಅದೆಲ್ಲ ಆಗ್ತಾ ಇತ್ತು. ಸೊ ಅದು ಸಚಿನ್ ನಿನ್ನೆ ಕುತ್ಕೊಂಡು ಇದಕ್ಕೆ ವಾರಂಟಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಆಗಿದೆ. ಏನಾದ್ರು ಕಂಪ್ಲೇಂಟ್ಸ್ ಇದ್ದರೆ ನಾವು ಅದನ್ನು ರೈಸ್ ಮಾಡ್ಬೋದು, ಅಂದರೆ ಕಂಪ್ಲೇಂಟ್ ಇಶ್ಯೂನ ರೈಸ್ ಮಾಡ್ಬೋದು. ಅವ್ರು ಬಂದು ಏನೇ ಇದ್ರು ನಮಗೆ ಸಾರ್ಟ್ ಔಟ್ ಮಾಡಿ ಕೊಡ್ತಾರೆ. ಆನ್ಲೈನ್ ರಿವ್ಯೂಸ್ನ ನೋಡಿದ್ರೆ ತುಂಬಾ ಇಂಪ್ರೆಸಿವ್ ಆ ಥರ ಇದೆ. ಸೊ ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿದ್ದು. ಇದ್ರ ಪ್ಯಾಕೇಜ್ ಕೂಡ ಅಷ್ಟೇ ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಬಂದಿತ್ತು, ಯಾವುದೇ ರೀತಿ ಡ್ಯಾಮೇಜ್ ಇರಲಿಲ್ಲ. ನೀವು ಕೂಡ ಏನಾದರೂ ಆರ್ಡ್ರ್ ಮಾಡೋದಿದ್ರೆ ತಗೊಂಡು ಯೂಸ್ ಮಾಡ್ಬೋದು. ಸೊ ಗೈಸ್, ರೊಟ್ಟಿ ತಿಂತಾಯಿದ್ದೀನಿ. ರೊಟ್ಟಿ ಜೊತೆ ಬದನೆಕಾಯಿ ಗೊಜ್ಜು, ಆಮೇಲೆ ಇಲ್ಲಿ ಮಜ್ಜಿಗೆ ಇದೆ, ತುಪ್ಪ ಇದೆ. ನಾನು ರಾತ್ರಿ ಸಾಂಬಾರು ಇತ್ತು ಅದನ್ನೇ ಹಾಕೊಂಡು ತಿಂತಾಯಿದ್ದೀನಿ. ಏನಾದರೂ ಮಾತಾಡ್ರಿ. ಮಾತು ಬರಲ್ಲ ರೀಸ್ ಗಂಡನಿಗೆ. ಪ್ಲೀಸ್, ಆಚೆ ತುಂಬ ಜೋರು ಮಳೆ ಬರ್ತಿದೆ. ಮನೆ ಕ್ಲೀನ್ ಮಾಡ್ತಿದ್ದೆ ಗೈಸ್. ಏನಾಯಿತು ಅಂದರೆ ಕರ್ಟನ್ ಹಿಂಗೆ ಎಳ್ದೆ ಪಲ್ಲಿ ಇಲ್ಲೆಲ್ಲ ಬಂದ್ಬಿಡ್ತು. ಪಲ್ಲಿ ಹಿಂಗೆ ಹತ್ಬಿಟ್ಟು ಹಿಂಗೆ ಬಂದ್ಬಿಡ್ತು. ಕಿರ್ಚಿಗೆ ತೀರಾಡಿದ್ದೀನಿ. ಅದಕ್ಕೆ ಇವಾಗ ಪಲ್ಲಿ ಹತ್ತಿದ್ರೇನೋ ಏನೇನೋ ಇರುತ್ತೆ ಅಂತಲ್ಲ, ಅದಕ್ಕೆ ಸ್ನಾನ ಮಾಡಿಬಿಟ್ಟು ದೇವರಿಗೆ ದೀಪ ಹಚ್ಚೋಣ ಅಂತ. ಬಟ್ ಬಿಸಿನೀರಿಲ್ಲ, ಸೋಲಾರಲ್ಲಿ ಬಿಸಿನೀರು ಬರ್ತಿಲ್ಲ, ಕಂಪ್ಲೀಟಾಗಿ ತಣ್ಣೀರು ಬರ್ತಿದೆ. ಅದಕ್ಕೆ ಅಂಡೆ ಒಲೆ ಉರಿ ಆಗ್ತಾ ಇದ್ದಾರೆ ಇವತ್ತು. ಅಂಡೆ ಒಲೆ ಸ್ನಾನ ಇವತ್ತು. ತಲೆಗೆ ಎಣ್ಣೆ ಹಚ್ಕೋಬೇಕು. ಏರ್ ಫಾಲ್ ಆಗ್ತದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಯಾವ ಎಣ್ಣೆ ಹಚ್ಚೋದು ಅಂತ ಗೊತ್ತಾಗ್ತಿಲ್ಲ. ಕೊಬ್ಬರಿ ಎಣ್ಣೆ ಹಚ್ಚಿದ್ರು ತಲೆ ಉದುರುತ್ತೆ, ತಲೆ ಕೂದಲಿರುತ್ತೆ. ಬಾದಾಮ ಎಲ್ಲ ಹಾಕಿದ್ರು ತಲೆ ಕೂದಲಿರುತ್ತೆ. ಫಸ್ಟು ನನ್ನ ತಲೆ ಕೂದಲು ಎಷ್ಟು ದಪ್ಪ ಇತ್ತು ಅಂದರೆ ಇವಾಗ ಫುಲ್ ಇಷ್ಟೇ ಹಿಂಗಾಗೋಗಿದೆ ನನ್ನ ಕೂದಲು. ನಮ್ಮ ಸೀಬಿ ಭಾಳ ಥರ ಆಗೋಗಿದೆ. ಆ್ಯಕ್ಚುಲಿ ನನ್ನ ಮದುವೆಯಲ್ಲಿ ನನಗೆ ಕುಚ್ಚೇನೂ ಹಾಕಿರಲಿಲ್ಲ, ನನ್ನ ಕೂದಲೇ ಬಾಚಿಬಿಟ್ಟು ಹಾಕಿದ್ರು. ಅಷ್ಟು ಚೆನ್ನಾಗಿತ್ತು ಕೂದಲು. ಇವಾಗ ಮದುವೆ ಆದಮೇಲೆ ಎಲ್ಲ ಉದುರೋಗ್ತಾ ಇದೆ. ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ, ಹಾಗೆ ಸ್ವಲ್ಪ ಹರಳೆಣ್ಣೆನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ತಲೆಗೆಲ್ಲ ಹಚ್ಕೊಂಡು ಮಸಾಜ್ ಮಾಡಿಕೊಂಡೆ ಚೆನ್ನಾಗಿ. ತುಂಬ ದಿನಗಳೇ ಆಗಿತ್ತು ಮಸಾಜ್ ಮಾಡಿಕೊಂಡು. ಸೊ ಅದಕ್ಕೋಸ್ಕರ ಒಂದು 10 ನಿಮಿಷ ಮಸಾಜ್ ಮಾಡಿಕೊಂಡೆ. ಹಾಫ್ ಆನ್ ಅವರ್ ಬಿಟ್ಟು ಈಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಸೊ ಬನ್ನಿ ಗೈಸ್. ಸ್ನಾನ ಆಗಿ ಪೂಜೆ ಎಲ್ಲ ಆಯಿತು. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಅಡುಗೆ ಕೂಡ ಮಾಡಿಟ್ಟಿದ್ರು. ಏನು ಅಡುಗೆ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಏನೆಲ್ಲ ಮಾಡಿದ್ದಾರೆ ಅಂದರೆ ಮನೆಯಲ್ಲಿ ಸೊಪ್ಪಿನ ಬಸ್ಸಾರು, ಹಾಗೆ ಪಲ್ಯ, ರೈಸ್ ಇದೆ. ಸೊ ಇವಾಗ ಮುದ್ದೆನೂ ಮಾಡಿದ್ದಾರೆ. ಆಮೇಲೆ ಮಜ್ಜಿಗೆ, ಇಷ್ಟು ಐಟಮ್ ಇದೆ. ಊಟ ಮಾಡಬೇಕು. ಟೈಮ್ ಆಗಿದೆ ಆಲ್ರೆಡಿ. ಟೈಮ್ ಬಂದು 2:30 ಆಗಿದೆ. ಸೊ ಊಟ ಮಾಡಿಬಿಟ್ಟು ಸಿಗ್ತೀನಿ. ನೆಕ್ಸ್ಟ್ ನಿಮಗೆ ಅದೇನು ಪಾರ್ಸಲ್ ಹೇಳಿದೆ ಅದನ್ನೆಲ್ಲ ತೋರಿಸ್ತೀನಿ. ಊಟ ಮಾಡಿಬಿಟ್ಟು ಸಿಗೋಣ ಗೈಸ್. ಸ್ವಲ್ಪ ಮುದ್ದೆ ಹಾಕ್ಕೊಂಡಿದ್ದೀನಿ, ಹಾಗೆ ಕಾಳು ಪಲ್ಯ, ಅಂದರೆ ಸೊಪ್ಪಿನ ಪಲ್ಯ, ಸಾಂಬಾರು, ತುಪ್ಪ. ಸೊ ಊಟ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಸೊ ಗೈಸ್, ನಾನು ಆಗಲೇ ಹೇಳಿದಾಗೆ ನಿಮಗೆ ಆನ್ಲೈನಿಂದ ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಾನು ಇವಾಗ 1 by 1 ತೋರಿಸ್ತಾ ಹೋಗ್ತೀನಿ. ಹರ್ಬನ್ ಯೋಗ್ ಏರ್ ಸ್ಟ್ರೈಟ್ನರ್ ತೊಗೊಂಡೆ. ಏನಕ್ಕಂತ ಅಂದರೆ ನಾನು ಆನ್ಲೈನಲ್ಲಿ ತುಂಬ ಜನನ ನೋಡಿದೆ. ಏರ್ ಸ್ಟ್ರೈಟ್ನಿಂಗ್ ಚೆನ್ನಾಗಾಗೋದು ಅಥವಾ ಏರ್ ಸೆಟ್ಟಿಂಗ್ಸ್ನ ಚೆನ್ನಾಗಿ ಮಾಡೋದು ಇದರಿಂದ ತುಂಬಾ ಈಸಿ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಟ್ರೈ ಮಾಡೋದಕ್ಕೆ ಅಂತಲೇ ಇದನ್ನು ತರಿಸ್ಕೊಂಡೆ. ಇದರಲ್ಲಿ ನಾನಿವಾಗ ತೋರಿಸ್ತಾ ಇರೋದು ಇದು ಒಂದು ಡ್ರೈಯರ್ ಇದೆ, ಹಾಗೆ ಇದು ಹೇರ್ ಸ್ಟ್ರೈಟ್ನರ್, ಹಾಗೆ ಅದಕ್ಕೆ ಒಂದು ವಾರಂಟಿ ಕಾರ್ಡ್ನ ಕೊಟ್ಟಿದ್ದಾರೆ. ಇದು ಹೇರ್ ಸ್ಟ್ರೈಟ್ನರ್ ಪಾರ್ಟ್ ಇದೆ, 2 ಪಾರ್ಟ್ ಇದೆ. ಸೊ ಇದಕ್ಕೆ ಈ ಒಂದು ಹ್ಯಾಂಡಲ್ನ ಕೊಟ್ಟಿದ್ದಾರೆ. ಇದಕ್ಕೆ ಅವೆರಡನ್ನು ಫಿಕ್ಸ್ ಮಾಡಿಕೊಂಡು ನಾವು ಹೇರ್ ಸ್ಟ್ರೈಟ್ನ ಮಾಡುವಂಥದ್ದು. ಇದನ್ನ ಯಾವಾಗಲಾದ್ರೂ ಟ್ರೈ ಮಾಡಿ ಅದರ ರಿವ್ಯೂ ಹೇಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಬಂದು ಸಚಿನ್ಗೆ ಒಂದು ರನ್ನಿಂಗ್ ಶೂಸ್ನ ತಗೊಂಡಿದ್ದು. ಇದು ಗ್ರೇ ಕಲರ್ ಇದೆ. ನನಗೆ ಬೇಕಾಗಿದ್ದಂಥದ್ದು ಅಂದರೆ ಮೇನ್ ಇಂಪಾರ್ಟೆಂಟ್ ನನಗೆ ರಿಂಗ್ ಲೈಟ್ ನಮ್ಮ ಹತ್ರ ಮೊದಲೇ ಇದೆ. ಬಟ್ ನನಗೆ ಸ್ಟ್ಯಾಂಡ್ ಅದು ಕಟ್ ಆಗಿಬಿಟ್ಟಿದೆ. ನನಗೆ ಇಟ್ಕೊಳ್ಳೋಕೆ ತುಂಬಾ ತೊಂದರೆ ಆಗ್ತಿತ್ತು. ಕಿಚನಲ್ಲಿ ಏನೇ ಮಾಡಬೇಕು ಅಂತಂದ್ರೂ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ರಿಂಗ್ ಲೈಟ್ನ ಪರ್ಚೇಸ್ ಮಾಡಿದೆ. ಆಲ್ರೆಡಿ ನಾನು ಒಂದ್ಸಲ ಅದನ್ನೆಲ್ಲ ಚೆಕ್ ಮಾಡಿ ನೋಡಿದ್ದೀನಿ. ಲೈಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಫೋಕಸ್ ಕೊಡುತ್ತೆ ಕ್ಯಾಮ್ರಾದಲ್ಲಿ. ಇದು 360 ಡಿಗ್ರಿ ರೊಟೇಟಬಲ್ ಇದೆ. ನಮಗೆ ಯಾವ ರೀತಿ ಬೇಕೋ ಆ ಥರ ನಾವು ಇದನ್ನು ರೊಟೇಟ್ ಮಾಡಿಕೊಂಡು ಫಿಕ್ಸ್ ಮಾಡಿಕೊಂಡು ಹಾಕೋಬೋದು. 6 feet ಹೈಟ್ ನಾವು ಇದನ್ನು ಸ್ಟ್ಯಾಂಡನ್ನ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ಸೊ ನಾನು
ಅಮೆಝಾನಲ್ಲಿ ಪರ್ಚೇಸ್ ಮಾಡಿದಂಥದ್ದು ಇಷ್ಟು. ಹಾಗೆ ನನ್ನ ಒಂದು ಫೇಸ್ ವಾಶ್ ಹಾಗೆ ಕ್ರೀಮ್ ಏನೇನಿತ್ತು ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡೆ, ಅಡ್ವಾನ್ಸಾಗಿ ಎತ್ತಿಟ್ಕೊಂಡೆ ಅಷ್ಟೇ. ಗೈಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಚಾನಲ್ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಸ್ಟೇ ಟ್ಯೂನ್, ಬಾಯ್.